ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಹನುಮಂತು. ವೆಲ್ಕಮ್ ಟು ಮೈ ಚಾನಲ್. ಡಿಯರ್ ಫ್ರೆಂಡ್ಸ್, ಟುಡೇ ಐ ವಿಲ್ ಶೋ ಯು ಹೌ ಟು ಫಿಕ್ಸ್ ಮಿಸ್ಸಿಂಗ್ MS32.dll files ಆನ್ ಯುವರ್ ವಿಂಡೋಸ್ 10 ಆಪರೇಟಿಂಗ್ ಸಿಸ್ಟಮ್. ಎಸ್ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ MS32.dll ಫೈಲ್ನ ಯಾವ ರೀತಿ ಫಿಕ್ಸ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ಈಸಿಯಾಗಿ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ವಿಡಿಯೋನ ದಯವಿಟ್ಟು ಕೊನೆವರೆಗೂ ನೋಡಿ, ಲೈಕ್ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಈ MS32.dll ಫೈಲನ್ನು ಫಿಕ್ಸ್ ಮಾಡಬೇಕು ಅಂತ ಹೇಳಿದರೆ ಇದರಲ್ಲಿ ಸಿಂಪಲ್ ಆಗಿರ್ತಕ್ಕಂಥ ಎರಡು ಮೆಥಡ್ಗಳು ಬರ್ತವೆ ಫ್ರೆಂಡ್ಸ್. ಮೊದಲನೇ ಬಾರಿಗೆ ನೀವು ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಯಾವುದರ ಎನಿ ಬ್ರೌಸರ್ಗೆ ಹೋಗ್ರಿ ಫ್ರೆಂಡ್ಸ್. ಲೈಕ್ ಮೈಕ್ರೋಸಾಫ್ಟ್ ಎಡ್ಜ್ ಆಗಿರ್ಬೋದು, ಗೂಗಲ್ ಕ್ರೋಮ್ ಆಗಿರ್ಬೋದು, ಫೈರ್ಫ್ಯಾಕ್ಸ್ ಆಗಿರ್ಬೋದು. ಜಸ್ಟ್ ನೀವು ಗೂಗಲಲ್ಲಿ ಫ್ರೆಂಡ್ಸ್ MS32.dll ಅಂತ ಟೈಪ್ ಮಾಡಿ ಎಂಟರ್ ಪ್ರೆಸ್ ಮಾಡಿ. ಸೋ ಮೆನಿ ರಿಸಲ್ಟ್ಸ್ಗಳಲ್ಲಿ ಬರ್ತವೆ ಫ್ರೆಂಡ್ಸ್. ಸೊ ನಿಮಗೆ ರೈಟ್ ಆದ URL ಅನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಕೆಳಗಡೆ ಹಾಕಿರ್ತೀನಿ ಫ್ರೆಂಡ್ಸ್. ನೀವು ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇದರಲ್ಲಿ ಸ್ವಲ್ಪ ಕೆಳಗಡೆ ಬಂದರೆ ಫ್ರೆಂಡ್ಸ್, ಇಲ್ಲಿ ಡೌನ್ಲೋಡ್ ಅನ್ನೋ ಒಂದು ಆಪ್ಷನ್ಸ್ ಇದೆ. ಜಿಪ್ ಫೈಲಲ್ಲಿ ಇರುತ್ತೆ. ಜಸ್ಟ್ ನಾನು ಡೌನ್ಲೋಡ್ ಅಂತ ಕೊಡ್ತೀನಿ ಫ್ರೆಂಡ್ಸ್ ಇಲ್ಲಿ. ಎಸ್ ಫ್ರೆಂಡ್ಸ್, ಈಗ ಡೌನ್ಲೋಡ್ ಸ್ಟಾರ್ಟ್ ಆಗಿದೆ. ಸೊ ಡೌನ್ಲೋಡ್ ಏನಾದರೂ ಸ್ಟಾರ್ಟ್ ಆಗಲಿಲ್ಲ ಅಂತ ಹೇಳಿದರೆ ಡೌನ್ಲೋಡ್ MS32.dll ಹಿಯರ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಜಸ್ಟ್ ಡೌನ್ಲೋಡ್ ಕಂಪ್ಲೀಟ್ ಆದಮೇಲೆ ಇಲ್ಲಿ ಆರೋ ಮಾರ್ಕ್ ಕಾಣ್ತಾ ಇದೆಯಲ್ಲ ಫ್ರೆಂಡ್ಸ್, ಅಲ್ಲಿ ಶೋ ಇನ್ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ನೀವು ನಿಮ್ಮ ಫೋಲ್ಡರ್ನ ಇಲ್ಲಿ ಫೈಂಡ್ ಔಟ್ ಮಾಡ್ತೀರಾ. ಸೊ ಇದ್ರ ಮೇಲೆ ರೈಟ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ. ಇದು ಜಿಪ್ ಫೋಲ್ಡರ್ ಇದೆ. ಸೊ ಎಕ್ಸ್ಟ್ರಾಕ್ಟ್ ಆಲ್ ಅನ್ನು ಕೊಡಿ, ಎಕ್ಸ್ಟ್ರಾಕ್ಟ್ ಕೊಡಿ. ಸೊ ಈಗ ನಮಗೆ MS32.dll ಫೈಲ್ ಮಿಸ್ಸಿಂಗ್ ಆಗಿರೋದು ನಮಗೆ ಇಲ್ಲಿ ಒಂದು ಫೈಲ್ ಸಿಕ್ಕಿದೆ. ಈಗ ಜಸ್ಟ್ ಅದನ್ನು ನೀವೇನು ಮಾಡಬೇಕಾಗುತ್ತೆ, ಕಾಪಿ ಮಾಡ್ಕೊಳ್ಳಿ. ಎಲ್ಲ ವಿಂಡೋಸನ್ನು ನೀವು ಕ್ಲೋಸ್ ಮಾಡಿ. ನೆಕ್ಸ್ಟು ವಿಂಡೋಸ್ ಸರ್ಚ್ ಬಾರಿಗೆ ಹೋಗಿ ಅಲ್ಲಿ ದಿಸ್ PC ಅಂತ ಸರ್ಚ್ ಮಾಡಿ. ಸೊ ಬೆಸ್ಟ್ ಮ್ಯಾಚ್ ರಿಸಲ್ಟ್ ಕೆಳಗಡೆ ದಿಸ್ PC ಅಂತ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಅದರಲ್ಲಿ ಸಿ ಡ್ರೈವರಿಗೆ ಹೋಗಿ, ಸಿ ಡ್ರೈವರಲ್ಲಿ ಅದರಲ್ಲಿ ವಿಂಡೋಸ್ ಅಂತ ಒಂದು ಆಪ್ಷನ್ಸ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಅದರಲ್ಲಿ ಸಿಸ್ಟಮ್ 32 ಫೈಂಡ್ ಔಟ್ ಮಾಡಿ. ಸೊ ಇಲ್ಲಿದೆ, ಅದರ ಮೇಲೆ ಡಬಲ್ ಕ್ಲಿಕ್ ಮಾಡಿ. ಸೊ ಜಸ್ಟ್ ನೀವೇನು ಮಾಡಬೇಕಾಗುತ್ತೆ, ಇಲ್ಲಿ ಎಂಟಿ ಫೇಸಲ್ಲಿ ರೈಟ್ ಬಟನ್ ಕ್ಲಿಕ್ ಮಾಡಿಕೊಂಡು ಆಗಲೇ ಕಾಪಿ ಮಾಡ್ಕೊಂಡಿರ್ತೀರಲ್ಲ ಅಲ್ಲಿ ನೀವೇನು ಮಾಡಬೇಕಾಗುತ್ತೆ, ಪೇಸ್ಟ್ ಮಾಡಬೇಕಾಗುತ್ತೆ ಆ ಫೈಲ್ನ. ಸೊ ಆಲ್ರೆಡಿ ನೀವು ಕಾಪಿ ಆಗಿತ್ತಪ್ಪ ಅಂತ ಹೇಳಿದರೆ ಈ ರೀತಿ ಬರುತ್ತೆ. ಎಸ್, ನೀವೇನು ಮಾಡಬೇಕಾಗುತ್ತೆ, ಇಲ್ಲಿ ಜಸ್ಟ್ ನೀವು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಸೊ ಅದು ಇವಾಗ ಕಾಪಿ ಆಗಿದೆ. ಹಾಗೆ ಬ್ಯಾಕ್ ಬನ್ನಿ. ಹಾಗೆ ಬ್ಯಾಕ್ ಬಂದು ಸ್ಕ್ರಾಲ್ ಡೌನ್ ಮಾಡಿಕೊಂಡು ಕೆಳಗಡೆ ಬನ್ನಿ. ಅದರಲ್ಲಿ SYSWOW64 ಅಂತ ಇದೆ. ಸೊ ನೀವು 32 ಬಿಟ್ಟನ್ನು ಯೂಸ್ ಮಾಡ್ತಾ ಇದ್ದರೆ ವಿಂಡೋಸ್ ಆಪ್ರೇಟಿಂಗ್ ಸಿಸ್ಟಮನ್ನು, ಅಲ್ಲಿ 32 ಅಂತ ಇರುತ್ತೆ. ಸೊ ಇಲ್ಲಿ 64 ಬಿಟ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ, ಹಾಗಾಗಿ ಇಲ್ಲಿ 64 ಅಂತ ಇದೆ. ಅದರ ಮೇಲೆ ಡಬಲ್ ಕ್ಲಿಕ್ ಮಾಡಿಕೊಂಡು ಅಲ್ಲಿ ಒಂದು ಸಾರಿ ಪೇಸ್ಟ್ ಮಾಡಿ. ಸೊ ನೆಕ್ಸ್ಟ್ ನೀವು ಇಲ್ಲಿ ಕಂಟಿನ್ಯೂ ಕೊಡಿ. ಸೊ ಇವಾಗ ಆಲ್ಮೋಸ್ಟ್ ಕೇಸಲ್ಲಿ ಈ ಫಸ್ಟ್ ಮೆಥಡಲ್ಲಿ ಕೂಡ MS32.dll ಫೈಲ್ ಏನಾದ್ರು ಮಿಸ್ಸಿಂಗ್ ಆಗಿತ್ತು ಅಂತ ಹೇಳಿದರೆ ಇದು ಆಲ್ಮೋಸ್ಟ್ ಆಲ್ ಈ ಒಂದು ಸ್ಟೆಪ್ಪಲ್ಲೇ ಫಿಕ್ಸ್ ಆಗುತ್ತೆ. ಆಗಲಿಲ್ಲಪ್ಪ ಅಂತ ಹೇಳಿದರೆ ಜಸ್ಟ್ ನೀವು ಏನು ಮಾಡಬೇಕಾಗುತ್ತೆ, ಯಾವುದರ ಎನಿ ಬ್ರೌಸರ್ಗೆ ಹೋಗಿ. ಸೊ ನೆಕ್ಸ್ಟ್ ಸ್ಟೆಪ್ಪನ್ನು ನೀವು ಫಾಲೋ ಮಾಡೋಕ್ಕಿಂತ ಮುಂಚೆ ನೀವು ಒಂದು ಸಾರಿ ನಿಮ್ಮನ್ನು PC ರೀಸ್ಟಾರ್ಟ್ ಮಾಡಿ. ರೀಸ್ಟಾರ್ಟ್ ಆದ ನಂತರ ನೀವು ಆ ಎರರ್ ಬರುತ್ತೇನೋ ಅಂತ ಚೆಕ್ ಮಾಡ್ಕೊಳ್ಳಿ. ಸೊ ಸ್ಟಿಲ್ ಎರರ್ ಬಂತು ಅಂತ ಹೇಳಿದರೆ ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೀವು ಏನು ಮಾಡಬೇಕಾಗುತ್ತೆ, ಸೇಮ್ ಯಾವುದರ ಎನಿ ಬ್ರೌಸರ್ಗೆ ಹೋಗಿ. ಯಾವುದರ ಎನಿ ಬ್ರೌಸರಲ್ಲಿ ಗೂಗಲಿಗೆ ಹೋಗಿ. ಸೊ ಗೂಗಲಲ್ಲಿ ಜಸ್ಟ್ ನೀವು ಟೈಪ್ ಮಾಡಬೇಕಾಗುತ್ತೆ, ಅಲ್ಲಿ ವಿಸುವಲ್ C++ ಸ್ಪೇಸ್ ರೀಡಿಸ್ಟ್ರಿಬ್ಯೂಟೇಬಲ್. ಸೊ ರೀಡಿಸ್ಟ್ರಿಬ್ಯೂಟಲ್ ಅಂತ ಟೈಪ್ ಮಾಡಬೇಕಾಗುತ್ತೆ. ಸೊ ಅಲ್ಲಿ ಎಂಟರ್ ಕೊಡಿ. ಇಲ್ಲಿ ಸುಮಾರು ಸರ್ಚ್ ರಿಸಲ್ಟ್ಗಳು ಬರ್ತವೆ. ಸೊ ನಾನು ರೈಟ್ ವೇ ಆಗಿರ್ತಕ್ಕಂತಹ URL ಅನ್ನು ಈ ಡಿಸ್ಟ್ರಿಬ್ಯೂಷನ್ ಕೆಳಗಡೆ ಹಾಕಿರ್ತೀನಿ. ಸೊ ನೀವು ಜಸ್ಟ್ ಅದನ್ನು ಕ್ಲಿಕ್ ಮಾಡಿ. ಸೊ ನಾನೀಗ ಅದ್ರ ಮೇಲೆ ಕ್ಲಿಕ್ ಮಾಡಿ ಜಸ್ಟ್ ನಾನು 64 ಬಿಟ್ಟು ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಅದ್ರ ಒಂದು ಲಿಂಕ್ ಇದೆ, ಆ ಲಿಂಕನ್ನು ಪ್ರೊವೈಡ್ ಮಾಡ್ತಾರೆ. ಜಸ್ಟ್ ಅದೇನಾಗುತ್ತೆ, ಒಂದು ಸಾಫ್ಟ್ವೇರ್ ಇದರಲ್ಲಿ ಡೌನ್ಲೋಡ್ ಆಗುತ್ತೆ. ಅದು ಡೌನ್ಲೋಡ್ ಆಗೋವರೆಗೂ ವೇಟ್ ಮಾಡಿ. ಸೊ ಈ ಡೌನ್ಲೋಡ್ ಸ್ಪೀಡ್ ಬಂದ್ಬಿಟ್ಟು ನಿಮ್ಮ ನೆಟ್ವರ್ಕ್ ಸ್ಪೀಡ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಎಸ್ ಫ್ರೆಂಡ್ಸ್, ಡೌನ್ಲೋಡ್ ಕಂಪ್ಲೀಟ್ ಆದಮೇಲೆ ಎಲ್ಲ ಬ್ರೌಸರ್ಗಳನ್ನು ಒಂದು ಸರಿ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಕ್ಯಾನ್ಸಲ್ ಮಾಡಿಕೊಂಡು ನಿಮ್ಮ ಡೌನ್ಲೋಡ್ ಫೋಲ್ಡರ್ಗೆ ಹೋಗಿ. ಡೌನ್ಲೋಡಲ್ಲಿ ಜಸ್ಟ್ ನೀವು ರೈಟ್ ಬಟನ್ ಕ್ಲಿಕ್ ಮಾಡಿಕೊಂಡು ಆ ಸಾಫ್ಟ್ವೇರ್ ಮೇಲೆ ರನ್ ಆ್ಯಸ್ ಅಡ್ಮಿನಿಸ್ಟ್ರೇಟರ್ ಅಂತ ಕ್ಲಿಕ್ ಮಾಡಿ. ಸೊ ಸೇ ಎಸ್ ಕೊಡಿ.
ಐ ಅಗ್ರಿ ಟು ದ ಲೈಸೆನ್ಸ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂತ ಕೇಳುತ್ತೆ, ಅಗ್ರಿ ಮಾಡಿ ಇನ್ಸ್ಟಾಲ್ ಕೊಡಿ. ಸೊ ಇವಾಗ ಮೈಕ್ರೋಸಾಫ್ಟ್ ವಿಜುವಲ್ C++ ಇನ್ಸ್ಟಾಲ್ ಆಗ್ತಾ ಇದೆ. ಸೊ 2022 ಆಗಿರ್ಬೋದು 2015 ಯಾವುದಾದ್ರೂ ಕೂಡ ತೊಂದರೆ ಇಲ್ಲ. ಸೊ ಇಲ್ಲಿ ನೋಡಿ ಫ್ರೆಂಡ್ಸ್, ಆಲ್ರೆಡಿ ಇಲ್ಲಿ ಎರರ್ ಬರುತ್ತೆ, ದಿಸ್ ಇನ್ಸ್ಟಾಲೇಷನ್ ಪ್ಯಾಕ್ ಈಸ್ ನಾಟ್ ಸಪೋರ್ಟೆಡ್ ಪ್ರೋಸೆಸ್ ಟೈಪ್ ಕಂಟೆಂಟ್ ಯುವರ್ ಪ್ರಾಡಕ್ಟ್ ವೆಂಡರ್ ಅಂತ ಬರ್ತಾ ಇದೆ. ಅಂದರೆ ಆಲ್ರೆಡಿ ಇದರಲ್ಲಿ ನಾನು ಅದನ್ನು ಇನ್ಸ್ಟಾಲ್ ಮಾಡಿದ್ದೀನಿ. ಸೊ ಹಾಗಾಗಿ ಈ ರೀತಿ ಎರರ್ ಬರ್ತಾ ಇದೆ. ಸೊ ನೀವು ಜಸ್ಟ್ ಅದನ್ನು ಇನ್ಸ್ಟಾಲ್ ಮಾಡಿದ ತಕ್ಷಣವೇ SS32.dll ಫೈಲ್ ಮಿಸ್ಸಿಂಗ್ ಅನ್ನೋ ಒಂದು ಎರರ್ ಕೂಡ ಕಂಪ್ಲೀಟ್ ಆಗಿ ಹೋಗುತ್ತೆ. ಎಸ್ ಫ್ರೆಂಡ್ಸ್, ಈ ಮೆಥಡು ಇದನ್ನು ಈಸಿಯಾಗಿ ಫಿಕ್ಸ್ ಮಾಡೋಂತಹ ಈ 2 ಮೆಥಡನ್ನು ನಿಮಗೆ ಇವಾಗ ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಒತ್ತಿ ಫ್ರೆಂಡ್ಸ್. ಮತ್ತೆ ನೆಕ್ಸ್ಟು ಇದೇ ರೀತಿ ಇಂಟ್ರೆಸ್ಟಿಂಗ್ ಒಂದು ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್ ಬಾಯ್.